ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಫಾಲ್ಸ್ ಅಂದಾಕ್ಷಣ ಎಲ್ಲರೂ ಸಹ ಫಾಲ್ಸ್ ಹಾಕೋದು ಗೊತ್ತಿರುತ್ತೆ. ಎಲ್ರಿಗೂ ಫಾಲ್ಸ್ ಹಾಕೋದು ಅದು ನಾರ್ಮಲ್. ಕೆಲವರು ಮನೆಗಿರೋರು ಸಹ ಕಲ್ತಿರ್ತಾರೆ. ಮತ್ತು ಫಾಲ್ಸು ಜಿಗ್ಜಾಗ್ ಎಲ್ರಿಗೂ ಬರುತ್ತೆ. ಆದರೆ ಈ ಮೆಥಡಲ್ಲಿ ಫಾಲ್ಸು ನೀವು ಎಂದೂ ಹಾಕಿರಲ್ಲ ಅಂತ ಅಂದ್ಕೊತೀನಿ. ಈ ಒಂದು ಮೆಥಡಲ್ಲಿ ನೀವು ಫಾಲ್ಸ್ ಹಾಕಿದಾಗ ಒಂದು ಡೈಲಿ ಒಂದು 50 ಫಾಲ್ಸು 30 ಫಾಲ್ಸು ಆ ಥರ ಎಷ್ಟಿದ್ರೂ ಫಾಲ್ಸ್ ಹಾಕೋದು ನಿಮಗೆ ಬೇಜಾರು ಅಂತ ಅನಿಸೋದೇ ಇಲ್ಲ. ಇದೇ ಕೆಲಸ ಮಾಡೋ ಅಂಥವ್ರಿಗೆ ಮತ್ತು ಫಾಲ್ಸೇ ಹಾಕಿ ಜಿಗ್ಜಾಗ್ ಮಾಡೋ ಅಂಥವ್ರಿಗೆ ತುಂಬ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರ್ಯಾರು ಇನ್ನೊಂದು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನೀವು ಟೈಲರಿಂಗ್ ಕಲಿಬೇಕು ಅಂದಾಗ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ ಒಂದು ವಿಡಿಯೋಗಳಲ್ಲಿನೇ ಪ್ರತಿಯೊಂದೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಪ್ರತಿ ಒಂದು ಟೈಲರಲ್ಲಿ ಏನೇನು ಬರುತ್ತೆ ಅದು ಸ್ಟಾರ್ಟಿಂಗ್ ನಿಮ್ಗೆ ಏನು ಬೇಕೋ ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸುಮ್ಮನೆ ನೀವು ದುಡ್ಡು ವೆಚ್ಚ ಮಾಡಿಕೊಂಡು ಮತ್ತು ಅಮೌಂಟನ್ನ ಇದು ಮಾಡ್ಕೊಂಡು ನೀವು ಕಲಿಯೋವಂಥದ್ದು ಏನಿರಲ್ಲ. ಈ ಒಂದು ನಾನು ಹಾಕೋಂಥ ವಿಡಿಯೋಗಳನ್ನ ನೀವು ವಾಚ್ ಮಾಡಿದ್ರೆ ಒಂದೊಂದೇ ಹಂತವಾಗಿ ನೀವು ಟೈಲರ್ನ ಪಕ್ಕ ಟೈಲರ್ ಆಗೋದಂತೂ ಗ್ಯಾರಂಟಿ. ಬನ್ನಿ, ಈಗ ಫಾಲ್ ಯಾವ ರೀತಿಯಾಗಿ ಹಾಕ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಎಲ್ಲಿಯೂ ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಾನು ಫಾಲ್ಸ್ ತೊಗೊಂಡಿದ್ದೀನಿ ನೋಡಿ. ಆದರೆ ಫಾಲ್ಸ್ ಅಂತಂದರೆ ಇದು ಏನಾಗುತ್ತೆ ಅಂತಂದರೆ ಕೆಲವರು ಸುಮ್ಮನೆ ಫೋಲ್ಡ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಆ ಥರ ಹಾಕ್ಬಾರ್ದು. ಸುಮ್ಮನೆ ಈ ಥರ ಫೋಲ್ಡ್ ಮಾಡ್ತಾರೆ, ಇಲ್ಲಿ ಹೊಲ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಇದು ಅಸಹ್ಯ ಕಾಣಿಸುತ್ತೆ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ನೋಡಿ, ಫಸ್ಟ್ ಇಲ್ಲೊಂದು ಸ್ಟಿಚ್ ಹಾಕೋಬೇಕಿತ್ತು ಫಾಲ್ಸು. ನಾವು ಕಟಿಂಗ್ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿದ್ಮೇಲೆ ಇದು ಹಾಕಿದ ನಂತರ ನೀವೆಲ್ಲ ನಾರ್ಮಲಾಗಿ ಏನಪ್ಪ ಪ್ರತಿಯೊಬ್ಬರು ಅಷ್ಟೇ, ಅಂದರೆ ನಾನೇ ಅಂತಲ್ಲ, ಎಲ್ಲರೂ ಅಷ್ಟೇ ನಾರ್ಮಲಾಗಿ ಏನು ಮಾಡ್ತೀರಾ, ಈಗ ಸ್ಯಾರಿ ತೊಗೊಬಿಡ್ತೀರಾ. ಈಗ ಸ್ಯಾರಿ ಫಾಲ್ಸು ಹಾಕೋದು ಈ ಕಡೆ ಇರುತ್ತೆ, ಓಕೆನಾ. ಸ್ಯಾರಿ ಫಾಲ್ಸ್ ಏನು ಮಾಡ್ತೀರಾ, ಈ ಕಡೆ ತೊಗೊಂಡಿರ್ತೀರಾ. ಈ ಸೈಡ್ ತೊಗೊಂಡು ನೀವು ಫಾಲ್ಸ್ ಹಾಕೋಕ್ಕೆ ಹೋಗ್ತೀರಲ್ವ, ಆವಾಗ ಇಲ್ಲಿ ಮೇಲೆ ಇದನ್ನು ನಾವು ಇಟ್ಟು ಸ್ಟಿಚ್ ಮಾಡಬೇಕಾದ್ರೆ ಈ ಒಂದು ಇದಿರುತ್ತಲ್ವ, ಈ ಎಡ್ಜು ಸ್ಟಿಚಿಂಗ್ ಮಾಡೋವಾಗ ಒಂದೊಂದು ಸಲ ಫಾಲ್ಸ್ ಈ ಕಡೆ ಹೋಗ್ಬಿಡುತ್ತೆ. ಅದು ಗೊತ್ತಾಗೋದಿಲ್ಲ, ಒಂದೊಂದು ಸಲ ಸ್ಟಿಚ್ಚೇ ಬೀಳೋದಿಲ್ಲ. ಆ ಒಂದು ಮೆಥಡಲ್ಲಿ ಹಾಕೋದ್ಕಿಂತ ಇದು ಈಸಿ ಮೆಥಡು. ಅಂದರೆ ನೋಡಿ, ಇಲ್ಲಿಂದ ನೀವು ಮೆಜರ್ಮೆಂಟ್ ಎಲ್ಲಿಂದ ಹಾಕ್ತೀರಾ ಅನ್ನೋದನ್ನು ತೊಗೊಂಡಿರಿ. ಫಸ್ಟು ಮೆಜರ್ಮೆಂಟ್ ಎಲ್ಲಿಂದ ಹಾಕಬೇಕು ಅನ್ನೋದನ್ನು ತೊಗೊಂಡು ನೋಡಿ. ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ. ಬಟ್ ನಮಗೆ ಯಾವ್ದು ಈಸಿ ಮೆಥಡ್ ಇರುತ್ತೋ ಅದನ್ನು ನಾವು ಕಲ್ತ್ಕೊಂಡಾಗ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ನಮ್ಮ ಒಂದು ಕೆಲಸದಲ್ಲಿ ಆಗಿರ್ಬೋದು, ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ. ನನಗೆ ಈಗ ಒಂದು ಬ್ಲೌಸ್ ಕಟ್ಟಿಂಗ್ ಹೇಳಬೇಕು ಅಂದರೆ ನನಗೆ 5 ಥರ 6 ಥರ ಕಟ್ಟಿಂಗೇ ಬರುತ್ತೆ. ಈಗ ಒಂದು ಹೇಳಬೇಕು ಅಂತಂದರೆ ನನಗೆ 4-5 ಥರ ಕಟ್ಟಿಂಗೇ ಬರುತ್ತೆ. ಸ್ಟಿಚ್ಚಿಂಗು ಅಷ್ಟೇ ಫಾಸ್ಟಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ವಿಡಿಯೋ ಹಾಕ್ತಾಯಿರ್ತೀನಿ, ನೋಡಿ ವಾಚ್ ಮಾಡಿ. ಸ್ವಲ್ಪ ನಮ್ಮ ಒಂದು ವಿಡಿಯೋಗೆ ನೀವು ಟೈಮ್ ಕೊಡಿ, ನಂತರ ನಿಮಗೆ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಒಂದು ಫಾಲ್ನ ಈ ರೀತಿ ಉಲ್ಟೆ ಇಟ್ಕೊಂಬಿಡಿ. ಫಾಲ್ ಕೆಳಗಡೆ ಇರಲಿ, ಸ್ಯಾರಿದು ಎಡ್ಜ್ ಬಂದು ಮೇಲಿರಲಿ. ಆಗ ಏನಾಗುತ್ತೆ ಅಂದರೆ ನಿಮಗೆ ಯಾವ ರೀತಿಯಾಗಿ ಸ್ಟಿಚ್ ಹಾಕ್ಬೋದು ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂದರೆ. ಕೊನೆಯಲ್ಲಿ ಸ್ಟಿಚಿಂಗ್ ಯಾವ ರೀತಿ ಇಲ್ಲಿ ಗೊತ್ತಾಗೋದೇ ಇಲ್ಲ. ಒಂದು ಸ್ವಲ್ಪ ದೂರ ಹೊಲಿದು ತೋರಿಸ್ತೀನಿ ರೀ. ಯಾರಿನ್ನೂ ಫಾಲ್ಸ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೂ ಅಷ್ಟೇ ಇದು ತುಂಬ ಈಸಿ ಆಗುತ್ತೆ. ನೋಡಿ ಎಷ್ಟು ಎಡ್ಜಿಗೆ ಬಂದಿದೆ ಅಂದರೆ ಇದು ಯಾರು ಒಂದು ಕಸ್ಟಮರು ಸಹ ಹೇಳೋ ರೀತಿ ಇರೋದಿಲ್ಲ. ಎಡ್ಜಿಗೆ ನೀಟಾಗಿ ಬಂದಿದೆ. ಫಾಲ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಮತ್ತು ಇದು ಸೀರೆನೂ ಅಷ್ಟೇ. ಇದನ್ನೇ ಇದೇ ಥರ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಫುಲ್ಲು ನೋಡಿ, ಮತ್ತು ಎಮ್ಮಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಹಿಂಗೆ ಹೊಲ್ಕೊಂಡು ಹೋಗ್ತಾ ಇರಬೇಕು. ಫುಲ್ಲು ನಾನು ಹೊಲಿದ್ಬಿಡ್ತೀನಿ. ಎಡ್ಜಲ್ಲಿ ರಫ್ ಮಾಡಬೇಕು. ಹೀಗೆಲ್ಲ ಸ್ಟಿಚ್ ಹಾಕಿದ್ದಾಗೋಯ್ತಿದ್ದು. ಇದನ್ನು ಎಮ್ಮಿಂಗ್ ಮಾಡಬೇಕಪ್ಪ ಅಂತಂದರೆ ಯಾವ ಒಂದು ಮೆಥಡಲ್ಲಿ ಎಮ್ಮಿಂಗ್ ಮಾಡಬೇಕು ಅಂದರೆ ನೋಡಿ, ನಾವು ಏನು ಮಾಡ್ತೀವಿ ನಾರ್ಮಲಾಗಿ ಒಂದು ಎಮ್ಮಿಂಗ್ ಮಾಡಬೇಕು ಅಂದರೆ ರೊಟ್ಟಿಗೆ ಕೊತ್ತೀವಿ ಅಥವಾ ಮಿಷಿನ್ ಮೇಲೆ ಇಟ್ಕೊಂಡು ಮಾಡ್ತೀವಿ. ನಾನು ಈ ಒಂದು ಎಮ್ಮಿಂಗ್ ಮಾಡಬೇಕಾದ್ರೆ ನೋಡಿ, ನಾನು ಇಲ್ಲಿ ಒಂದು ನನ್ನ ಒಂದು ಇದಿರುತ್ತಲ್ವ ಕಾಲು, ಆ ಒಂದು ಇದರಲ್ಲೇ ನಾನು ಮಾಡ್ತೀನಿ. ಕಾಲುಗಳ ಹತ್ರ ಹಿಂಗೆ ಟೇಬಲ್ ಮೇಲೆ ಇಟ್ಕೊಂಡು. ಇದು ನಿಮಗೆ ಈ ಒಂದು ಮೆಥಡಲ್ಲಿ ನೀವು ಫಾಲ್ನ ಎಮ್ಮಿಂಗ್ ಮಾಡಿದ್ರೆ ನಿಮಗೆ ಒಂದು 20 ಫಾಲ್ ಇರಲಿ 30 ಫಾಲ್ ಇರಲಿ ಎಷ್ಟೇ ಇದ್ದರೂ ನಿಮಗೆ ಬೇಜಾರು ಆಗೋದೇ ಇಲ್ಲ. ಈಗ ಸೂಜಿ ತೊಗೋತೀನಿ ನೋಡಿ. ಇದು 2 ಎಳೆ ತೊಗೊಂಡಿದ್ದೀನಿ. ಕೆಲವರು 1 ಎಳೆಯಲ್ಲಿ ಮಾಡ್ತಾರೆ. ದಯವಿಟ್ಟು 1 ಎಳೆಯಲ್ಲಿ ಮಾಡಬೇಡಿ. ಅದು ಸ್ವಲ್ಪ ಈಗ ಫಾಲು ನಾವು ಮಿಷಿನಲ್ಲಿ ಒಲೆಯೆಲ್ಲ ಮಾಡಲ್ಲ. ಎಮ್ಮಿಂಗ್ ಮಾಡೋದ್ರಿಂದ ಬೇಗ ಕಟ್ಟಾಗ್ಬಿಡುತ್ತೆ. ಬಟ್ ನಾವು 2 ಎಳೆ ತೊಗೊಳೋದ್ರಿಂದ ಸ್ವಲ್ಪ ಥಿಕ್ನೆಸ್ಸಾಗಿ ಒಂದು ಫಿಟ್ಟಿಂಗ್ ಕುತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನೋಡಿ, 2 ಎಳೆ ತೊಗೊಂಡು ನಾನು ಇಲ್ಲಿ ಲಾಸ್ಟಿಗೆ ಎಂಡಲ್ಲಿ ಇಲ್ಲಿ ಗಂಟು ಹಾಕಿದ್ದೀನಿ.
ಈಗ ಇದನ್ನು ಕೊನೆಯಲ್ಲಿ ಏನಿರುತ್ತಲ್ವ, ಇದು ಕೊನೆಯಲ್ಲಿ ನಿಮಗೆ ಫಸ್ಟ್ ಮಾಡೋದಕ್ಕೆ ಏನಾದರೂ ಅಕಸ್ಮಾತಾಗಿ ನಿಮಗೆ ತೊಂದರೆ ಆಗ್ತಾಯಿದೆ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳೋಕ್ಕೆ ಅಂತಂತಂದರೆ ನೋಡಿ, ಈ ಒಂದು ಈಸಿ ಮೆಥಡನ್ನು ನೀವು ಇದು ಮಾಡ್ಕೊಳ್ಳಿ. ಇದೈತಲ್ವ ಸೂಜಿ, ದಪ್ಪ ಸೂಜಿ, ಈ ದಪ್ಪ ಸೂಜಿನ ತೊಗೊಂಡು ಈ ಒಂದು ಹಿಂಗೆ ಇಟ್ಕೊಳ್ಳಿ. ಆಗ ನಿಮ್ಗೆ ಇಲ್ಲಿ ಸುಕ್ಕು ಬರೋದಿಲ್ಲ ಮತ್ತು ನಿಮ್ಗೆ ಈಸಿ ಆಗುತ್ತೆ. ಬಟ್ ನಾನು ಇದನ್ನೇನು ಇಟ್ಕೊಳಲ್ಲ, ನಿಮಗೆ ಮಾತ್ರ ಯೂಸ್ ಆಗಲಿ ಅಂತ ನಾನು ತೋರಿಸಿರೋದಷ್ಟೇ. ಈಗ ನೋಡಿ, ಕೊನೆಯಿಂದ ನಾನು ಎಮ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಮ್ಮಿಂಗ್ ಮಾಡಬೇಕಾದ್ರೂ ಅಷ್ಟೇ ಮೇಲೆ ಅಂದರೆ ನಾವು ಎಮ್ಮಿಂಗ್ ಮಾಡಿರೋದು ಮೇಲೆ ಕಾಣಿಸ್ಲೇಬಾರ್ದು. ಯಾರು ಇಷ್ಟಪಡಲ್ಲ, ಒಂಥರ ಬರ್ಬರೆ ಥರ ಏನಾದರೂ ಅಕಸ್ಮಾತ್ ಎಮ್ಮಿಂಗ್ ಮಾಡಿರೋದು ಬಂತು ಅಂದರೆ ಯಾವ ಕಸ್ಟಮರು ಸಹ ಇಷ್ಟಪಡಲ್ಲ. ಸ್ವಲ್ಪನೇ ತೊಗೊಳ್ಳಿ. ಒಂಚೂರು ಆ ಒಂದು ಬೆರಳಿರುತ್ತಲ್ವ, ಈ ತುದಿ ಬೆರಳು, ಈ 2 ಬೆರಳಲ್ಲಿ ಏನಾದರೂ ಟಚ್ ಆಗೋವರೆಗೂ ಅಷ್ಟೇ ಸೂಜಿನ. ಅದು ಟಚ್ ಆಯಿತು ಅಂದಾಕ್ಷಣ ಒಂದು ಸ್ವಲ್ಪ ಥ್ರೆಡ್ಡು ಕ್ಲಾತ್ ಬಂದಿರುತ್ತೆ, ಅಷ್ಟಕ್ಕೆ ತೊಗೊಂಡು ನೀವು ಎಮ್ಮಿಂಗ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವ ರೀತಿಯಾಗಿ ಇಟ್ಕೊತೀನಿ ಸೀರೆ ಒಂದು ಕೆಳಗಡೆ ಕೈ ಅದನ್ನು ನಾನು ಒಂದು ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಬೆರಳಿದೆ, ಇಲ್ಲಿ ಬೆರಳಿರೋದ್ರಿಂದ ಆ ಒಂದು ಇದ್ರ ಹತ್ರ ಬೆರಳು ಇಟ್ಕೊಂಡು ನಾನು ಎಮ್ಮಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಅಷ್ಟೇ. ನಂತರ ನೀವು ಎಷ್ಟು ಫಾಲ್ ಇದ್ದರೂ ನೀವು ಬೇಜಾರಿಲ್ದಿರ ಆಗ್ತೀರಾ. ನೋಡಿ, ನಾನು ಇಲ್ಲಿ ಬೆರಳನ್ನು ಜರುಗಿಸ್ಕೊಂಡು ಹಂಗೆ ಎಮ್ಮಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸ್ವಲ್ಪ ಆಗ್ತಾ ಹಿಂಗೆ ಜರುಗಿಸ್ಕೊಂಡು ಟೈಟಿಗೆ ಇಲ್ಲಿ ಒಂದು ಟೈಟಿಗೆ ನಾವು ಇಲ್ಲಿ ಸ್ಯಾರಿನ ಇದು ಮಾಡ್ಕೋಬೇಕು. ಮತ್ತು ಈ ಸೈಡು 2 ಸೈಡು ಅಷ್ಟೇ ಒಂದು ಟೈಟಾಗಿ ತೊಗೊಂಡ್ರೆ ನೋಡಿ ಎಷ್ಟು ಟೈಟಾಗಿ ಬರುತ್ತೆ ಅಂದರೆ ತುಂಬಾ ಒಂದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ನಿಮ್ಗೆ ಈಸಿನೂ ಆಗುತ್ತೆ. ನೋಡಿ, 10 ನಿಮಿಷದಲ್ಲೆಲ್ಲ ಇದು ಫಾಲ್ ಹಾಕ್ಬಿಡ್ಬೋದು. ಬಟ್ ನನಗೆ ಟೈಮ್ ಇರಲ್ಲ, ಹಾಗಾಗಿ ನಮಗೆ ಫಾಲ್ಸ್ ಹಾಕೋರು ವರ್ಕರ್ಸ್ ನಾನು ಸಪ್ರೇಟ್ ಇಟ್ಟಿದ್ದೀನಿ. ಈ ಒಂದು ಮೆಥಡ್ ತುಂಬಾ ಈಸಿ ಮೆಥಡ್ ಇದು. ನೀವು ಅಷ್ಟೇ ಕಲೀರಿ, ಬೇರೆ ಯಾರಿಗಾದರೂ ಹೇಳ್ಕೊಡಿ, ಅವ್ರಿಗೂ ಅಷ್ಟೇ ಯೂಸ್ ಆಗಲಿ. ನೋಡಿ, ಎಲ್ಲ ಇದು ಎಮ್ಮಿಂಗ್ ಆಗಿದೆ. ಇದು ಇಲ್ಲೂ ಅಷ್ಟೇ, ಎಲ್ಲೂ ಸಹ ಕಾಣಿಸ್ತಾ ಇಲ್ಲ. ಎಲ್ಲೂ ಒಂದು ಇದರಲ್ಲಿ ಎಲ್ಲೋ ಒಂದೊಂದು ನೋಡಿ, ಇವಾಗ ಇಲ್ಲಿ ಗೊತ್ತಾಗುತ್ತಲ್ವ ನಿಮಗೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಲ್ಲೂ ಸಹ ಕಾಣಿಸಲ್ಲ. ಅದಕ್ಕೇನೆ ಸ್ವಲ್ಪ ನಮ್ಮದು ಇದು ಬೆಳ್ಳಿರುತ್ತಲ್ಲ, ಈ ಬೆಳ್ಳು ಈ ಒಂದು ಇಲ್ಲಿ ಕೊಟ್ಕೋಬೇಕಾದ್ರೆ ಈ ಥರ ಒಂದು ಈ ಒಂದು ತೋರ್ ಬೆರಳು ಇರುತ್ತಲ್ಲ, ಈ ಒಂದು ಬೆರಳನ್ನ ಹಿಂಗೆ ಕೊಟ್ಕೊಂಡು ಸೂಜಿ ನಾವು ತೊಗೋಬೇಕಾದ್ರೆ ಅದು ಆ ಬೆರಳಿಗೆ ಸೂಜಿ ತಾಕಿಸ್ದಾಗ ಇಷ್ಟೇ ಒಂದು ಚೂರು ತೊಗೋಬೇಕಷ್ಟೇ. ಆಗ ಇಲ್ಲಿ ಏನು ಗೊತ್ತಾಗೋದಿಲ್ಲ. ಫಿನಿಶಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಎಷ್ಟೇ ಕಾಸ್ಟ್ಲಿ ಸ್ಯಾರಿ ಆಗಿರಲಿ, ಏನೇ ಆಗಿರಲಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಫಾಲ್ಸ್ ಹಾಕಿರೋದೇ ಗೊತ್ತಾಗ್ತಾ ಇಲ್ಲ. ತುಂಬ ಒಂದು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಈಸಿಯಾಗೂ ಆಗುತ್ತೆ. ಒಂದು ದಿವಸಕ್ಕೆ ಏನಿಲ್ಲ ಅಂದರೆ ಒಂದು 30 ಫಾಲ್ಸ್ ಆದರೂ ಕಂಪ್ಲೀಟ್ ಮಾಡ್ಬೋದು. ನೀವು ಎಷ್ಟೇ ಫಾಲ್ಸ್ ಇದ್ದರೂ ಈಸಿಯಾಗಿ ಹಾಕ್ಬೋದು. ಈ ಮೆಥಡ್ನ ಒಮ್ಮೆ ಯೂಸ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಈ ಒಂದು ಮೆಥಡ್ ಯೂಸ್ ಮಾಡಿದೆ ಅಂತ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ನನ್ನ ಒಂದು ಅನಿಸಿಕೆನ ನೀವು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಒಮ್ಮೆ ಟ್ರೈ ಮಾಡಿ ನೋಡಿ ಇರಲಿ ಅಂತ. ಯಾರ್ಯಾರು ಟೈಲರ್ ನೋಡ್ತಾ ಇರ್ಬೋದು ಈ ವಿಡಿಯೋನ, ಅಥವಾ ಮನೇಲಿರೋರು ನೋಡ್ತಾ ಇರ್ಬೋದು, ಈ ಒಂದು ಮೆಥಡಲ್ಲಿ ನೀವು ಫಾಲ್ಸ್ ಹಾಕಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.